ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಮ್ಮ ಐ ಲವ್ ಯು ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ಚಿರಂಜೀವಿ ಸರ್ಜಾ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ನಶ್ವಿಕಾ ನಾಯ್ಡು ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಚಿಕ್ಕಣ್ಣ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಾಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 5 ಸ್ಟಾರ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಕನ್ನಡದಲ್ಲಿ ಅಮ್ಮ ಐ ಲವ್ ಯು ಮೂವಿಯು ಒಂದು ಬ್ಲಾಕ್ ಬಸ್ಟರ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಅಂತಾರೆ ಈ ಅಮ್ಮ ಐ ಲವ್ ಯು ಮೂವಿಯ ಸ್ಟೋರಿ ನೋಡೋದಾದರೆ ಈ ಚಿರಂಜೀವಿ ಸರ್ಜಾ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಗೈಸ್. ಅಂತಾರೆ ಮೂವಿಯಲ್ಲಿ ಇಂಡಿಯಾದ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಅವ್ರಿಗೆ ಅವರ ಅಮ್ಮ ಇರ್ತಾರೆ ಗೈಸ್. ಅವ್ರ ಅಮ್ಮ ಅವರು ಒಂದು ಹುಡುಗಿಯನ್ನು ನೋಡಿ ಅವನಿಗೆ ಮದುವೆ ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಆದ ಒಂದು ಕಂಪ್ನಿ ಇರುತ್ತೆ, ಬಿಸ್ನೆಸ್ ಮ್ಯಾನ್ಗಳಿರುತ್ತೆ. ಅದರಲ್ಲಿ ಅವರ ರಿಲೇಷನ್ ಅವ್ರು ಮೇಂಟೈನ್ ಮಾಡಿರ್ತಾರೆ. ಅಂತಾರೆ ಇವರ ಬಿಸ್ನೆಸ್ಸನ್ನು ನೋಡಿಕೊಂಡು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂತಾರೆ ಇವರು ಇಷ್ಟೊಂದು ದುಡ್ಡನ್ನು ಸಂಪಾದನೆ ಮಾಡ್ತಿರ್ತಾರೆ, ಇವ್ರ ಹತ್ರ ಇಷ್ಟು ದುಡ್ಡಿದೆ ಅಂತ ಕೂಡ ಅವರ ರಿಲೇಷನ್ ಕೂಡ ಸಂಪಾದನೆ ಮಾಡ್ತಿರ್ತಾರೇನಿಲ್ಲ. ಅವಾಗೇನು ಮಾಡ್ತಾರೆ ಅಂತಾರೆ, ಆ ಚಿರಂಜೀವಿ ಸರ್ಜಾ ಅವರ ಅಮ್ಮ ಹೋಗ್ತಾರೆ ಒಂದು ಕಂಪ್ನಿಯಲ್ಲಿ. ಆ ಕಂಪ್ನಿಯಲ್ಲಿ ಒಂದು ಸ್ಲಿಪ್ ಆಗಿಬಿಡುತ್ತೆ ಗೈಸ್. ಅದರ ಕಾಲು ಸ್ಲಿಪ್ ಆಗಿಬಿಟ್ಟು ಅವರು ತಲೆಯನ್ನು ಒಡೆದೋಗ್ತಾರೆ. ಆ ತಲೆಯನ್ನು ಒಡೆದೋಗ ಏನಾಗುತ್ತೆ, ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಈ ಚಿರಂಜೀವಿ ಸರ್ಜಾ ಅವ್ರು ಏನು ಮಾಡ್ತಾರೆ ಅಂತಾರೆ, ಅದು ಯಾವುದೋ ಒಂದು ಗುರುಜಿ ಹತ್ರ ಹೋಗ್ತಾರೆ. ನಿಮ್ಮ ಅಮ್ಮ ವಾಸಿ ಆಗಬೇಕು ಅಂತಂದರೆ ನೀನು 48 ದಿವಸ ಭಿಕ್ಷುಕನಾಗಿ ಒಂದು ವ್ರತವನ್ನು ಸ್ವೀಕರಿಸಬೇಕು ಅಂತಂತಾರೆ. ಅವಾಗೇನು ಮಾಡ್ತಾರೆ, ಸರಿ ಅಂತ ಕೂಡ ಒಪ್ಕೋತಾರೆ. ಅವರ ರಿಲೇಷನ್ಗೂ ಕೂಡ ಇವನು ಭಿಕ್ಷುಕ ಆಗಿದ್ದಾನೆ ಅಂತ ಕೂಡ ಗೊತ್ತಿರೋದಿಲ್ಲ. ಆ ಭಿಕ್ಷುಕ ಆಗಿದ್ದಾಗ ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಹಲವಾರು ಜನರು ಬಂದು ಟಾರ್ಚರ್ ಕೊಡೋದಾಗಿರ್ಬೋದು, ನೀನು ಏನಕ್ಕೆ ಹಿಂಗಿದೆಯಾ, ನಿನ್ನ ಕೈ ದುಡ್ದು ತಿನ್ನೋಕ್ಕಾಗಲ್ವಾ ಅಂತ ಎಲ್ಲನೂ ಕೂಡ ಅವ್ನಿಗೆ ಹೇಳಿಸ್ತಾ ಇರ್ತಾರೆ. ಆದರೆ ಅವನು ಕೋಪಗಳನ್ನು ಸಹಿಸ್ಕೊಂಡಿರ್ತಾನೆ. ಅವಾಗೇನು ಮಾಡ್ತಾರೆ ಅಂತಾರೆ, ಅಲ್ಲಿ ನಶ್ವಿಕಾ ನಾಯ್ಡು ಅವರು ಎಂಟ್ರಿಯನ್ನು ಕೊಡ್ತಾರೆ. ಅಂದರೆ ನಶ್ವಿಕಾ ನಾಯ್ಡು ಅವರು ಒಂದು ಬರ್ಗರ್ ಮತ್ತು ಪಿಜ್ಜಾದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅವಾಗೇನು ಮಾಡ್ತಾರೆ, ಅಲ್ಲಿ ಚಿರಂಜೀವಿ ಅವರು ಕೂಡ ಹೋಗ್ತಾರೆ. ಇಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಆಗುತ್ತೆ. ಮತ್ತು ಇವರು ಕೂಡ ಒಂದು ಬರ್ಗರ್ ಪಿಜ್ಜಾವನ್ನು ಕೂಡ ಮಾಡ್ತಾ ಬರ್ತಾ ಇರ್ತಾರೆ. ಮತ್ತೇನಾಗುತ್ತೆ ಅಂತಾರೆ, ನಶ್ವಿಕಾ ಅವರು ಗೊತ್ತಾಗುತ್ತೆ, ನೀನು ಅಮ್ಮನ ರೀತಿ ನಿಮ್ಮ ಅಮ್ಮನ ಉಳಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಾಯಿದೆ ಅಂತ ಫೋನಲ್ಲಿ ಹೇಳ್ತಾರೆ. ಆದರೆ ಚಿರಂಜೀವಿ ಅವರ ಫೋನು ಅವರ ದೊಡ್ಡಪ್ಪ ಅವ್ರ ಕೈಲಿಗೆ ಸಿಗಾಕೊಂಡಿರುತ್ತೆ. ಆವಾಗ ಅವ್ನು ಮಾಡ್ತಾರೆ, ರೌಡಿಗಳನ್ನು ಕೂಡ ಕಳಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಅಮ್ಮ ಐ ಲವ್ ಯು ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಬ್ಲಾಕ್ ಬಸ್ಟರ್ ಆಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಎಮೋಷನ್ ಅಂತಾರೆ ಅಮ್ಮನ ಎಮೋಷನ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯಲ್ಲಿ ಫೈಟಿಂಗು ಕೂಡ ಸಾಕತ್ತಾಗಿ ಕೂಡ ಕೊಟ್ಟಿದ್ದಾರೆ ಗೈಸ್. ಇದೇ ರೀತಿಯ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.